ಜನ 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 ಕಾಂಚನದಲ್ಲಿ ಅರೆದಿ ಹೋಯಿತು ಕೋಚಿಮಲ್ಲು ಚುನಾವಣೆ ಎಂಬ ಭ್ರಷ್ಟಾಚಾರದಲ್ಲಿ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ವಾಭಿಮಾನವಾದ ಹಾಲು ಒಕ್ಕೂಟದಲ್ಲಿ ಇಂದು ಅಂದರೆ ಜೂನ್ 25ರಂದು ಇವತ್ತು ಚುನಾವಣೆ ನಡೀತಾ ಇದೆ. ಆ ಚುನಾವಣೆ 983 ಮತಬಾಂಧವರು 13 ಜನ ನಿರ್ದೇಶಕರನ್ನು ಆಯ್ಕೆ ಮಾಡುವಂತಹ ಈ ಒಂದು ಹಾಲು ಒಕ್ಕೂಟದ ಚುನಾವಣೆ ಭ್ರಷ್ಟಾಚಾರ ರಹಿತ ಆಗ್ತಾ ಇಲ್ಲ. ಜನ 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 ಕಾಂಚನದಲ್ಲಿ ಅಂತೇಳಿ ಇವತ್ತು ತೇಲಿ ಹೋಗ್ತಾ ಇದ್ದಾರೆ. ಇವತ್ತು ಸದಸ್ಯರು ಕಷ್ಟಪಟ್ಟು ಏನು ಇವತ್ತು ಆಯ್ಕೆ ಮಾಡಿರುವ ಅಧ್ಯಕ್ಷರುಗಳು ಇವತ್ತು ಆ ನಿರ್ದೇಶಕರು ಕೊಡುವಂಥ ಲಕ್ಷ ಹಣದಲ್ಲಿ ತಮ್ಮ ಮತವನ್ನು ಮಾರಾಟ ಮಾಡ್ಕೊತಾ ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಮಾತು ಹೇಳಿದ್ದಾರೆ, ಚುನಾವಣೆಯಲ್ಲಿ ಮತದಾನ ಮಾಡ್ಕೊಳ್ಳೋದು ಒಂದೇ, ಹೆತ್ತ ತಾಯಿಗೆ ನಾವು ದ್ರೋಹ ಮಾಡೋದು ಒಂದೇ ಅಂತೇಳಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ MP ಎಲೆಕ್ಷನ್ನು MLA ಎಲೆಕ್ಷನ್ನನ್ನು ಮೀರಿಸುವಂತಹ ಹಾಲು ಒಕ್ಕೂಟದ ಚುನಾವಣೆ ಆಗ್ತಾ ಇದೆ. ಇವತ್ತು ಹಾಲು ಉತ್ಪಾದನೆ ಮಾಡುವಂತಹ ಗ್ರಾಮೀಣ ಪ್ರದೇಶದ ರೈತರು ಇಲ್ಲ ಮಹಿಳೆಯರು ಸ್ಪರ್ಧೆ ಮಾಡಬೇಕಾದ ಹಾಲು ಒಕ್ಕೂಟ ಇವತ್ತು ಪ್ರತಿಷ್ಠಿತ ಶಾಸಕರ ಸ್ಥಾನದಲ್ಲಿರುವವರು ಸಹ ಅದಕ್ಕೆ ಸ್ಪರ್ಧೆ ಮಾಡುವ ಮುಖಾಂತರ ಹಾಲು ಒಕ್ಕೂಟದಲ್ಲಿ 100 ಕೋಟಿ ಲಾಭ ಇದೆ, ಅದನ್ನು ನಾವು ಭ್ರಷ್ಟಾಚಾರ ಮಾಡೋದು ಅಂತೇಳಿ ತೋರಿಸ್ಕೊಳ್ಬೇಕಾಗ್ತಾ ಇದ್ದಾರೆ. ಇವತ್ತು ಒಂದು ಓಟಿಗೆ ಕನಿಷ್ಠ ಅಂದರೆ ನನ್ನ ಪ್ರಕಾರ 1 ಲಕ್ಷದಿಂದ 5ರಿಂದ 6 ಲಕ್ಷ ಆಗ್ತಾ ಇದ್ದಾರೆ. ಸೀರೆಗಳು ಕೊಡ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ಕಣ್ಣಿದ್ದು ಕುರುಡರಾಗಿದೆ ಈ ಕಾಂಚನ ಏನಿದೆ, ಈ ಕಾಂಚನ ಇವತ್ತು ಇಡೀ ಒಕ್ಕೂಟದ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ಹಾಲು ಒಕ್ಕೂಟ DCC ಬ್ಯಾಂಕು 2 ಕಣ್ಣುಗಳಿದ್ದಂತೆ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರಿಗೆ. ಆ ಎರಡೂ ಒಂದು ಸಮಸ್ಯೆಗಳಲ್ಲಿ ರಾಜಕೀಯ ಮಾಡಿಕೊಳ್ಳುವ ಮುಖಾಂತರ ಕೋಟಿ ಸುರಿದು ನೀವು ಚುನಾವಣೆಯಲ್ಲಿ ಗೆದ್ದು ಅಲ್ಲಿ ಬಂದು ನೀವು ನಿರ್ದೇಶಕರಾದರೆ ಜನಪರ ಕೆಲಸ ಮಾಡ್ತೀರಾ, ಒಕ್ಕೂಟನ ಉಳಿಸೋವಂಥ ಕೆಲಸ ಮಾಡ್ತೀರಾ. ಈಗಲೂ ಕಾಲ ಮಿಂಚಿಲ್ಲ. 9 ಗಂಟೆಗೆ ಚುನಾವಣೆ ಪ್ರಾರಂಭವಾಗ್ತಾ ಇದೆ. 983 ಮತಬಾಂಧವರು ಏನಿದ್ದೀರಾ, ಆ ಒಂದು ಒಕ್ಕೂಟದ ಏನು 13 ಜನ ನಿರ್ದೇಶಕರಿಗೆ ನೀವೇನು ಮತ ಹಾಕ್ತಾ ಇದ್ದೀರಾ, ಪ್ರಾಮಾಣಿಕವಾಗಿ ಹಾಕಿ. ನಿಮ್ಮ ಮತವನ್ನು ಮಾರಾಟ ಮಾಡಿಕೊಳ್ಳಬೇಡಿ. ಲಕ್ಷಾಂತರ ರೈತ ಕುಟುಂಬಗಳಿಗೆ ಮತ್ತು ಮಹಿಳೆಯರಿಗೆ ರೈತರಿಗೆ ದ್ರೋಹ ಮಾಡಬೇಡಿ. ಆ ದ್ರೋಹ ಮಾಡಿ ಹಣ ತಗೊಂಡು ನೀವು ಮತ ಹಾಕಿ ಭ್ರಷ್ಟಾಚಾರಕ್ಕೆ ಏನಾದರೂ ಕುಮ್ಮಕ್ಕು ನೀಡಿ ಒಕ್ಕೂಟವೇನಾದ್ರು ನಷ್ಟಕ್ಕೆ ದೂಡಿ ಅದೇನಾದರೂ ಬೀದಿಗೆ ಬಿದ್ದದು ಮುಚ್ಚೋ ಹಂತಕ್ಕೆ ಬಂದರೆ ಈ 983 ಜನರ ಈ ಭ್ರಷ್ಟಾಚಾರವೇ ನೇರ ಕಾರಣ ಅಂತೇಳಿ ಬಯಲುಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಿಮಗೆ ಇಡೀ ಶಾಪ ಹಾಕುವ ಮುಖಾಂತರ ಈ ಒಕ್ಕೂಟಕ್ಕೆ ಏನಾದರೂ ನಷ್ಟ ಆದರೆ ಅದಕ್ಕೆ ನೇರ ಕಾರಣ 983 ಮತಬಾಂಧವರೇ ನೇರ ಕಾರಣ ಅಂತೇಳಿ ನಿಮ್ಮೆಲ್ಲ ನಾವು ಆರೋಪ ಮಾಡ್ತಾ ಇದ್ದೀವಿ.